ನಮಸ್ಕಾರ. ಬಾಗಲಕೋಟೆಯಲ್ಲಿ ದಿವಂಗತ ಮೇಟಿ ಸಾಹೇಬ್ರ ನಿಧನದಿಂದ ಉಪಚುನಾವಣೆ ನಡೀತಾ ಇದೆ. ಈ ರೀತಿ ಆಗಬಾರ್ದಿತ್ತು, ಆದರೆ ವಿಧಿಯಾಟ, ಏನೂ ಮಾಡೋಕ್ಕಾಗಲ್ಲ. ವರಿಷ್ಠರು ಅವ್ರದೇ ಕುಟುಂಬಕ್ಕೆ ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಮೇಟಿ ಸಾಹೇಬ್ರ ಇಲೆಕ್ಷನ್ ಹೆಂಗ್ ಮಾಡಿದ್ದೋ ಅದೇ ರೀತಿಯಿಂದ ಅವ್ರ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಕೊಟ್ರು ಕೂಡ ಅದೇ ನಿಷ್ಠೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮೇಟಿ ಸಾಹೇಬ್ರ ಕುಟುಂಬ ಬಿಟ್ಟು ಬೇರೆದವ್ರಿಗೆ ಯಾರಿಗೇ ಕೊಡೋದಾದಲ್ಲಿ ನಾನು ವರಿಷ್ಠರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. 17 ವರ್ಷ ನಾನು ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. 7 ವರ್ಷ ಮಹಿಳಾ ಅಧ್ಯಕ್ಷಿಣಿಯಾಗಿ ಹಾಗೂ ಕಾರ್ಯಕರ್ತಳಾಗಿ ಹೋದ್ಸತಿ MP ಇಲೆಕ್ಷನ್ ಅಲ್ಲೂ ಕೂಡ ನಾನು ಕೆಲಸ ಮಾಡಿ ಟಿಕೆಟ್ ಕೇಳಿದ್ದೆ. ವರಿಷ್ಠರು ಮುಂದೆ ಒಂದು ಒಳ್ಳೆ ಅವಕಾಶ ಸಿಗುತ್ತಂತ ಹೇಳಿದ್ರು ನನಗೆ. ಸೊ ಆ ನಿಟ್ಟಿನಲ್ಲಿ ವರಿಷ್ಠರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಬೇರೆದವ್ರಿಗೆ ಯಾರಿಗೇ ಟಿಕೆಟ್ ಕೊಡೋದಾದಲ್ಲಿ ನನ್ನನ್ನು ಫಸ್ಟ್ ಕನ್ಸಿಡರ್ ಮಾಡಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನಮಸ್ಕಾರ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.